ಯಾವ ಸಚಿವರು ನನ್ನ ಮೇಲೆ ಸಮಾಧಾನ ಕೊಟ್ಟು ಹೇಳಿದಾರ? ಕೇಳಿ ನೀವು ಜನರಲೈಸ್ ಮಾಡಬೇಡಿ. ಅವರು ಮೊನ್ನೆನೂ CLP ಮೀಟಿಂಗ್ ಆಗಿದೆ, ಯಾವ ಶಾಸಕರು ಅದ್ರ ವಿಚಾರ ಮಾತಾಡಲಿಲ್ಲ. ನಿಮಗೆ ಮತ್ತು BJP ಅವರಿಗೆ ಈ ಥರ ಏನೋ ಒಂದು ಗೊಂದಲ ಇದೆ ಅಂತ ಮಾಡಲಿಕ್ಕೆ ನಮ್ಮ ಕೆಲವು ಮಾಧ್ಯಮದವರು ಯಾಕೆ ಅದಕ್ಕೆ ಅವರಿಗೆ ನೀವು ಇದು ಮಾಡ್ತಾರೆ ನನಗೆ ಗೊತ್ತಾಗೋದಿಲ್ಲ. ನೋಡಿ, ವರ್ಕ್ ಆಗ್ತಾ ಇಲ್ಲ ಅಂದ್ಬಿಟ್ಟು CLP ಮೀಟಿಂಗ್ ಮೊನ್ನೆನೂ ಮಾಡಿದ್ದಾರೆ. ವರ್ಕ್ ಆಗ್ತಾ ಇದೆ. ನೋಡಿ, ಇವತ್ತು 5 ಗ್ಯಾರಂಟಿ ಪ್ರೋಗ್ರಾಮ್ ಇದೆ, ಪ್ರತಿಯೊಂದು ಮನೆಗೂ ಸಮೇತ ಅದು ತಲುಪುವಂಥ ಕೆಲಸ ಮಾಡ್ತೀವಿ. ವರ್ಕ್ ಆಗ್ತಾ ಇಲ್ಲಂದ್ರೆ ನಮ್ಮ ಆರ್ಥಿಕವಾಗಿ ಇವತ್ತು ಸೆಂಟ್ರಲ್ ಗೌರ್ಮೆಂಟಿಗೆ ಹೆಚ್ಚು ತೆರಿಗೆ ಕೊಡುವ 2ನೇ ರಾಜ್ಯ ಕರ್ನಾಟಕ. ಇವತ್ತು ಎಕನಾಮಿ ಸಮೇತ ಇಂಪ್ರೂವ್ ಆಗ್ತಾ ಇದೆ. ಅದಕ್ಕೆ ಎಲ್ಲ ಗೊತ್ತಾಗ್ತದೆ. ಏನು ಅಲ್ಲ ಆಯ್ತಾ, ಇದರದ್ದು ಆಯ್ತಾ? ವರ್ಕ್ ಆಗ್ತಾ ಇದ್ರೆ 3,20,000 ಕೋಟಿ ರೂಪಾಯಿನ ನಾವು ಬಡ್ಜೆಟಲ್ಲಿ ಇಟ್ಟಿದ್ದೀವಿ. ಅದೆಲ್ಲ ವರ್ಕ್ ಆಗ್ತಾ ಇದೆ. ಅದರ ಹೊರತಾಗಿ 55,000 ರಿಂದ 60,000 ಕೋಟಿ ರೂಪಾಯಿ ಇವತ್ತು ಗ್ಯಾರಂಟಿ ಸ್ಕೀಮ್ ಕೊಡ್ತಾ ಇದ್ದೀವಿ. ವರ್ಕ್ ಆಗ್ತಾ ಇದೆಯಲ್ಲ. ಯಾವ ಪವರ್ ಶೇರಿಂಗ್? ನೋಡ್ರಿ ಅದೆಲ್ಲ ನಾನು ಎಲ್ಲ ಎಲ್ಲೆಲ್ಲಿ ಕೇಳಿ. ತ್ಯಾಗ, ನಾವು ಕಾಂಗ್ರೆಸ್ ಮನೋಭಾವ ತ್ಯಾಗ ಮನೋಭಾವ. ನಾವು ಕಾಂಗ್ರೆಸ್ ಅವ್ರು ಯಾರು, ಇನ್ಕ್ಲೂಡಿಂಗ್ ಮೀ, ನಮಗೆ ಯಾವ ರೈಟು ಇಲ್ಲ. ನಮ್ಮ ಜನ ನಮ್ಮ ಸ್ವಾತಂತ್ರ್ಯ ಹೋರಾಟದಲ್ಲಿ ಪ್ರಾಣ ಕಳ್ಕೊಂಡು ಬಂದುಬಿಟ್ರು. ಅವರು ಯಾವರು ಅಧಿಕಾರಕ್ಕೆ ಬರ್ತಿದ್ದಟ್ಟು ಪ್ರಾಣ ಕಳ್ಕೊಳ್ಳಿಲ್ಲ. ಸ್ವಾತಂತ್ರ್ಯಕ್ಕೂ ಹೋರಾಟ ಮಾಡಿದಂಥ ಒಂದು ಚರಿತ್ರೆ ಇರೋ ಪಕ್ಷ ಕಾಂಗ್ರೆಸ್ ಪಕ್ಷ. ನೋಡಿ, ಯಾವ ನೀವೆಲ್ಲ ಈ ಥರ ಮಾಡ್ತೀರ. ಅವರೇನು ಹೇಳಿದ್ರು ಅಂತ ಬಿಟ್ರೆ, ಚೀಫ್ ಮಿನಿಸ್ಟರ್ ಏನು ಹೇಳಿದ್ರು, ನಮ್ಮಲ್ಲಿ ತ್ಯಾಗ ಮಾಡಿ ಬಂದವರೇ ಹೆಚ್ಚಿಗಿದ್ದಾರೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಅಧಿಕಾರಕ್ಕೋಸ್ಕರ ಹೋರಾಟ ಮಾಡಿದ್ರ ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ. ನಂತರ ನಮ್ಮ ಇದರಲ್ಲೇ ನೋಡಿ, ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಇಂದಿರಾ ಗಾಂಧಿಯವರು ತ್ಯಾಗ ಮಾಡಿದ್ದಾರೆ, ಬಲಿದಾನ ಮಾಡಿದ್ದಾರೆ. ರಾಜೀವ್ ಗಾಂಧಿಯವರು ಬಲಿದಾನ ಮಾಡಿದ್ದಾರೆ. ಸೋನಿಯಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ಶಿಪ್ಪನ್ನೇ ತ್ಯಾಗ ಮಾಡಿದ್ದಾರೆ. ಆ ರೀತಿಯಲ್ಲಿ ಸಾಕಷ್ಟು ಜನ ತ್ಯಾಗ ಮಾಡಿದ್ದಾರೆ ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ. ಅವ್ರು ಏನು ಹೇಳಿದ್ದಾರೆ ಅಂದರೆ, ಕಾಂಗ್ರೆಸ್ ಪಕ್ಷದಲ್ಲಿ ಯಾರಿಗೂ ಹಕ್ಕಿಲ್ಲ, ನನಗೂ ಹಕ್ಕಿಲ್ಲ, ನಾನು MLA ಆಗ್ತೀನಿ ಅಥವಾ ಮಂತ್ರಿ ಆಗ್ತೀನಿ ಅಂತ ನನಗೆ ರೈಟ್ ಇಲ್ಲ. ಕಾಂಗ್ರೆಸ್ ಪಕ್ಷ ನಿರ್ಧಾರ ಮಾಡ್ತಾರೆ, ಜನ ನಿರ್ಧಾರ ಮಾಡ್ತಾರೆ. ನೋಡ್ರಿ, ನಾವು ಡಿನ್ನರ್ ಒಂದು ಕೆಲವ್ರನ್ನ ಕರೆದು ಡಿನ್ನರ್ ಕೊಡೋದು ತಪ್ಪ? ಅದು ಬೇರೆ ಯಾರು ಮಾಡೋದಿಲ್ವಾ? ನೀವು ಹೇಳ್ತೀನಿ, ನಾನು ಇದೇ ಹೇಳ್ತಾ ಇರೋದು. ಈ BJP ಅವರಿಗೆ ಅವ್ರದ್ದು ಇದು ನಡೀತಾ ಇದೆ, ಅವರ ಪ್ಲೇಟಲ್ಲಿ ಹೆಗ್ಗಣ ಬಿದ್ದಿದೆ. ಅದನ್ನು ಯಾರು ಕಾಣಬಾರ್ದು ಅಂತ ಹೇಳ್ಬಿಟ್ಟು ಒಂದು ನೊಣ ಬಿದ್ದಿದೆ, ಅದು ಬಿದ್ದಿದೆ ಅಂತ ಹೇಳ್ಬಿಟ್ಟು ಹಾರಿಯಾಡ್ತಿದ್ದಾರೆ. ನೀವು ದಯವಿಟ್ಟು, ನಾನು ಹೇಳ್ತೀನಿ, ಮಾಧ್ಯಮ ಹೇಳ್ಬೇಡಿ, ನೀವು ಅವರಿಗೆ ಉತ್ತೇಜನ ಕೊಟ್ಟು ನೋಡಿ. ನಿಮ್ಗೆ ಯಾಕೆ ಅದನ್ನು ನೋಡಿ, ನಮ್ಮಲ್ಲಿ ನಾವೊಬ್ಬರನ್ನ ಚೀಫ್ ಮಿನಿಸ್ಟರ್ ಲೀಡರ್ ಮಾಡಬೇಕಾದ್ರೆ ಒಂದು ವ್ಯವಸ್ಥೆ ಇದೆ. ಹೊಸದಾಗಿ ಆಯ್ಕೆಯಾದ MLAಗಳು ಕೂತ್ಬಿಟ್ಟು ತೀರ್ಮಾನ ಮಾಡ್ತಾರೆ. ಅದಕ್ಕೆ AICC ಅಬ್ಸರ್ವರ್ನ ಕಳಿಸ್ತಾರೆ. ನಂತರ AICC ಹೈಕಮಾಂಡ್ ಅವರಿಗೆ ಇದನ್ನು ವರದಿ ಕಳಿಸ್ತಾರೆ. ಆ ವರದಿ ಪ್ರಕಾರ ಯಾರು ಮುಖ್ಯಮಂತ್ರಿ ಆಗಬೇಕು ಅಂದ್ರೆ ಅಭಿಪ್ರಾಯ ತೆಗೆದು ಮಾಡಿದ್ದಾರೆ. ಇವತ್ತು ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರನ್ನ ಬದಲಾವಣೆ ಮಾಡ್ತೀನಿ ಅಂತ ಹೈಕಮಾಂಡ್ ಅವರು ಹೇಳಿದಾರಾ? ನೋಡಿ, ಅದು ಹೈಕಮಾಂಡಿಗೆ ಬಿಟ್ಟಿದ್ದು, ನಮ್ಮ CLPಗೆ ಬಿಟ್ಟಿದ್ದು. ನನಗೆ ಅದು ಹೇಳಲಿಕ್ಕೆ ಅಧಿಕಾರ ಇಲ್ಲ. ಅದು ಹೈಕಮಾಂಡ್ ಅವರು ನಿಮಗೆ ಏನಾದ್ರು ಹೇಳಿದ್ರೆ ನೀವು ಅವ್ರು ಬರೋ ಕೇಳಬೇಕು. ಅದು ನೋಡ್ರಿ, ಮುಂದಿನ CM ಯಾರು ಬೇಕಾದರೂ ಆಗ್ಬೋದು. ನಾನು ಹೇಳ್ತಾ ಇದ್ದೇನೆ, CLP ನಿರ್ಧಾರ ತಗೊಳ್ಬೇಕಾಗ್ತದೆ. ನೀವು ಒಂದು ನಿಮಿಷ, ನಾನಿಲ್ಲ, ನನಗೆ ಮಂತ್ರಿ ಆಗಿದೆ ದೊಡ್ಡದು. ನಾನೇನೋ ರಾಜಕೀಯಕ್ಕೆ ಬರುವಾಗ MLA ಆಗ್ತಿದ್ದೀನಿ, ಮಂತ್ರಿ ಆಗ್ತೀನಿ, ಬರಲಿಲ್ಲ. ನೋಡಿ, ನಾನು ಚಿಕ್ಕಮಗಳೂರಲ್ಲಿ ಉಸ್ತುವಾರಿ ಸಚಿವನಾಗಿದ್ದೀನಿ. ನೆಕ್ಸ್ಟ್ ಒಂದು ಇದಿತ್ತು, ನಿಮ್ಮ ಪತ್ರಿಕಾ ಒಂದು ಸಮ್ಮೇಳನ ಇತ್ತು, ಅದರಲ್ಲಿ ಆವತ್ತೇ ಹೇಳಿದ್ದೀನಿ. ನಾನು ಮೂಡ ಮಿನಿಸ್ಟರ್ ಆಗಿದೆ 1990ಯಲ್ಲಿ. ನಿಮಗೆಲ್ಲ ಗೊತ್ತಿದೆಯಲ್ಲ ಗೊತ್ತಿಲ್ಲ, ನಾನೇ ಮೂಡ ಮಿನಿಸ್ಟರ್ ಆಗಿದೆ. ಆ ಕೇಸು ನೀವು ಸ್ಟಡಿ ಮಾಡಿದ್ದೀರಾ? ಅದರಲ್ಲಿ ಏನಾಗಿದೆ, ಒಬ್ಬರು ಶೆಡ್ಯೂಲ್ ಪರಿಶಿಷ್ಟ ಜಾತಿ ವರ್ಗದವರಿಗೆ ಒಬ್ಬರಿಗೆ ಒಂದು ಲ್ಯಾಂಡು ಆಕ್ಷನಲ್ಲಿ ತಗೊಳ್ತಾರೆ. ನೀವು ಅದು ಹಿಸ್ಟ್ರಿ ನೋಡಿ. ಆಕ್ಷನಲ್ಲಿ ತಗೊಂಡ್ಬಿಟ್ಟು ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಆ ಲ್ಯಾಂಡನ್ನ ಮೂಡದವರು ಆ ಕಾಲದಲ್ಲಿ ನೋಟಿಫೈ ಮಾಡ್ತಾರೆ. ನೋಟಿಫೈ ಮಾಡಿದ ಮೇಲೆ ಆ ಸಂದರ್ಭದಲ್ಲಿ ಒಂದು ಪ್ರೊಸೀಜರ್ ಇದೆ. ಬರೀ ಅವ್ರದ್ದು ಲ್ಯಾಂಡ್ ಮಾತ್ರ ಅಲ್ಲ, ಯಾರು ಆ ಶೆಡ್ಯೂಲ್ ಕಾಸ್ಟ್ ಅವ್ರದ್ದು ಹೆಸರು ನನಗೆ ಗೊತ್ತಿಲ್ಲ, ಅವ್ರದ್ದು ಲ್ಯಾಂಡ್ ಅಲ್ಲ ಅದು, ಯಾರು ಶೆಡ್ಯೂಲ್ ಕಾಸ್ಟ್ ಅವ್ರದ್ದು ಲ್ಯಾಂಡು.
ಮೂಡದವ್ರು ನೋಟಿಫೈ ಮಾಡ್ತಾರೆ. ನಂತರ ಪ್ರೊಸೀಜರ್ ಪ್ರಕಾರ ಬಾಲಸುಬ್ರಹ್ಮಣ್ಯ ಅಂದ್ಬಿಟ್ಟು ಆ ಅಂದಿನ ಕಾಲದಲ್ಲಿ ಒಬ್ಬ ಖಡಕ್ IAS ಆಫೀಸರು, ಅವರು ಕಾನೂನು ಬಿಟ್ಟು ಏನು ಮಾಡೋದಿಲ್ಲ ಅವರು. ನಿಮಗೆ ಅವ್ರ ವಿಚಾರ ಗೊತ್ತಿಲ್ಲ ಕಾರಣ ಸ್ವಲ್ಪ ನೀವು ಹಿಂದೆ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ಅವರ ಒಂದು ಚೇರ್ಮನ್ಶಿಪ್ಪಲ್ಲಿ ಒಂದು ಕಮಿಟಿ ಆಗ್ತದೆ. ಆ ಕಮಿಟಿ ಬೇರೆ ಬೇರೆ ಅಪ್ಲಿಕೇಶನ್ ತಂದುಬಿಟ್ಟು ಯಾರಿಗೆ ಡಿನೋಟಿಫೈ ಮಾಡಬೇಕು ತೀರ್ಮಾನ ಮಾಡ್ತಾರೆ. ಅವರು ಆ ಕಮಿಟಿ ತೀರ್ಮಾನ ಆದಮೇಲೆ ಅಂದಿನ ಯಾರು ಮಿನಿಸ್ಟ್ರ್ ಇದ್ದಾರೆ, ಇವರು ತಮ್ಮ ಬಚ್ಚೇಗೌಡರು, ಅವರಿಗೆ ಕಳಿಸ್ಕೊಟ್ಟು ಅವರು ಅದನ್ನು ಒಪ್ಪಿಗೆ ಕೊಡ್ತಾರೆ. ಒಂದು ಸತಿ ಡಿನೋಟಿಫಿಕೇಷನ್ ಸರ್ಕಾರ ಮಾಡಿದ ಮೇಲೆ ಮತ್ತೆ ಅದೇ ಲ್ಯಾಂಡನ್ನು ನೋಟಿಫೈ ಮಾಡುವಂಗಿಲ್ಲ, ಗೊತ್ತಾಯ್ತಾ? ಅನ್ಲೆಸ್ ಆ ಲ್ಯಾಂಡ್ ಓನರು ಒಪ್ಪಬೇಕು. ಆ ಡಿನೋಟಿಫೈ ಆಗ್ಬಿಟ್ಟು 5 ವರ್ಷ ಆದಮೇಲೆ ನಮ್ಮ CM ಅವರ ಇವರು ಬಾಬೈದನ್ನ ತಗೊಳ್ತಾರೆ 5 ವರ್ಷ ಆದಮೇಲೆ. ಅದಾಗಿ 5 ವರ್ಷ ಆದಮೇಲೆ ತನ್ನ ಸಹೋದರಿಗೆ ಅದನ್ನು ಗಿಫ್ಟ್ ಮಾಡ್ತಾರೆ. ಇದರಲ್ಲಿ ಮೂಡಗೆ ಲ್ಯಾಂಡ್ ಯಾವುದು ಹೇಳಿ? ಇವತ್ತು ಮೂಡ ಅಂತ ಹೇಳ್ತಿರಲಿಲ್ಲ. ಮೂಡಗೆ ಯಾವ ರೀತಿ ಲ್ಯಾಂಡ್ ಬಂದಿದೆ, ಆ ಲ್ಯಾಂಡನ್ನು, ಆ ಸರ್ವೆ ನಂಬರ್ ಲ್ಯಾಂಡ್ ಯಾವ ರೀತಿ ಬಂದಿದೆ, ಅವ್ರು ಒಂದು ಸತಿ ಡಿನೋಟಿಫೈ ಮಾಡಿದ ಮೇಲೆ ಅವರಿಗೆ ಆ ಲ್ಯಾಂಡ್ ಬರುವಂಥದ್ದೇ ಇಲ್ಲ. ಸುಮ್ಮನೆ ಆಗ್ಬಿಟ್ಟಿದ್ದಾನೆ ಅವ್ರು ಮೂಡ ಅಂತ ಹೇಳ್ಬಿಟ್ಟು CM ಮೇಲೆ ಪಾಪ ಆಪಾದನೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಈಗ ತನಿಖೆ ನಡೀತಾ ಇದೆ, ತನಿಖೆಯಲ್ಲಿ ಬರಲಿ, ಅದು ನಾನೇನು ಹೇಳಬೇಕಾಗಿಲ್ಲಲ್ಲ. ನೋಡ್ರಿ, ನೀವು ಅರ್ಧ ಇದನ್ನು ಸುದ್ದಿಗೆ ನಾನು ಹೇಳ್ತಾ ಇದ್ದದಕ್ಕೆ ನೀವು ಆನ್ಸರ್ ಇದೆಯಾ ನಿಮಗೆ? ಆ ಲ್ಯಾಂಡು ಯಾವ ಲ್ಯಾಂಡ್ ಇದೆ, ನಾನು ಸತ್ಯಾಂಶ ಹೇಳ್ತಾ ಇದ್ದೀನಿ, ಕೋರ್ಟ್ ಮುಂದುಗಡೆ ಇದೆ. ಇನ್ನು ನಾನು ಅದ್ರ ವಿಚಾರ ಮಾತಾಡ್ತಾ ಇಲ್ಲ, ನಾನು ಏನು ಫ್ಯಾಕ್ಟ್ರಿ ಇಲ್ಲ ಇದೆ ಅಂದ್ಬಿಟ್ಟು ನಿಮ್ಮ ಮುಂದುಗಡೆ ಹೇಳ್ತಾ ಇದ್ದೀನಿ. ಆ ಮೂಡ ಲ್ಯಾಂಡು ಯಾವುದು? ಮೂಡಗೆ ಲ್ಯಾಂಡ್ ಒಂದು ಸತಿ ಡಿನೋಟಿಫೈ ಮಾಡಿದ ಮೇಲೆ ಆ ಮೂಡಕ್ಕೆ ಆ ಲ್ಯಾಂಡ್ ಬರ್ತದಾ? ಮೂಡ ಎಲ್ಲಿ ಅದು ಕ್ಲೈಮ್ ಮಾಡಿದಾರಾ ನಮ್ಮ ಲ್ಯಾಂಡು ಅಂದ್ಬಿಟ್ಟು? ಎಲ್ಲಿದೆ? ಆದರೂ ಇವರು ಇದು ಮಾಡೋದಕ್ಕೋಸ್ಕರವಾಗಿ ಅವರು ಇದು ಕೊಟ್ಟಿದ್ದಾರೆ, ಲ್ಯಾಂಡ್ನ ಸರೆಂಡರ್ ಮಾಡಿದ್ದಾರೆ. ಇದಾಯ್ತಾ? ಇದು ಮುಗೀತಲ್ಲ? ಓಕೆ, ನೆಕ್ಸ್ಟು ನೋಡಿ. ಅಲ್ಲಿ ಏನು ವಾಪಸ್ ಕೊಡೋದು ನಮಗೆ, ಅದು ನಮ್ಮ ಹಕ್ಕು. ವಾಪಸ್ ನಮಗೆ ಕೊಡ್ತದೆ, ನೀವು ತಗೊಳ್ಳಿ ಅಂದ್ಬಿಟ್ಟು. ಯಾಕಂದ್ರೆ ಅವ್ರು ಕೇಳಿದ್ದಾರೆ ನಮಗೆ ಲ್ಯಾಂಡ್, ಆಲ್ಟರ್ನೇಟಿವ್ ಲ್ಯಾಂಡು, BDA ಲ್ಯಾಂಡ್ ಅಲ್ಲ, ನನ್ನ ಲ್ಯಾಂಡು ತಗೊಳ್ಳಿ, ತಗೊಂಡು ಈಗಾಗಲೇ ತಗೊಂಡಿದ್ದೀರಾ, ಅದನ್ನು ನಾನು ಸರೆಂಡರ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಕ್ಕೆ ಯಾವುದು ತಪ್ಪಿಲ್ಲ. ಅದು ದಟ್ ಈಸ್ ಮೊದಲಿಂದ ಮಾಡ್ಕೊಂಡು ಬಂದಿದ್ದಾರೆ. ಯಾರನ್ನು BDAಗೆ ಮೂಡಕ್ಕೆ ಕೊಟ್ಟಿದ್ದೀವಿ ಅಷ್ಟೇ. ನೋಡಿ, ಅವರ ಅಧ್ಯಕ್ಷರು ಅವ್ರನ್ನ ಬಿಟ್ಬಿಟ್ಟು ನನ್ನ ಕೇಳಿದ್ರೆ, ನಿಮ್ಮ ಬೆಂಗಳೂರಲ್ಲಿ ನಿಮ್ಮ ಕರೆಸ್ಪಾಂಡೆಂಟ್ ಇರೋ, ದಯವಿಟ್ಟು ಅವ್ರನ್ನ ಕೇಳಿ. ಅವರ APCC ಅಧ್ಯಕ್ಷರು ನನಗೆ ಗೊತ್ತಿರ್ತದೆ, ನನಗೆ ನನ್ನ ಡಿಪಾರ್ಟ್ಮೆಂಟ್ ವಿಚಾರ ಕೇಳಿ ನನಗೆ ಗೊತ್ತಿರ್ತದೆ. ನೀವು ಯಾವುದು ಕೇಳಿ, ನೀವು ಫಸ್ಟ್ ಕೇಳ್ಬಿಟ್ಟು ಬಿಟ್ಟಿದ್ದೀರಾ? ನೋಡಿ, ಕಾಂಗ್ರೆಸ್ಸಿಂದ BJP ಬರ್ತಾರೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದಾರಲ್ಲ ಅವರು ಎಲ್ಲ ಪ್ರಯತ್ನ ಮಾಡಿದಾರಲ್ಲ. ಅವ್ರು ಮೊದಲು ಮಂತ್ರಿಮಂಡಲ ಮಾಡಿದೆ, ಯಾರನ್ನ ತಗೊಂಡು ಕಾಂಗ್ರೆಸ್ ಅವ್ರನ್ನ ತೆಗೆದುಬಿಟ್ಟಿದ್ದಾರೆ ಮಾಡಿದ್ದು. ಆಪರೇಷನ್ ಕಮಲ ಮಾಡಲಿಲ್ವಾ? ಮಾಡಿದ್ದೀವಿ. ಈಗ ಜನ ಏನು ಉತ್ತರ ಕೊಟ್ಟಿದ್ದಾರೆ ಅದಕ್ಕೆ? ಈಗ ನಮಗೆ ಸಾಕಷ್ಟು ಮೆಜಾರಿಟಿ ಕೊಟ್ಟು 139 ಸದಸ್ಯರನ್ನು ಕೊಟ್ಟು ಮಾಡಿದ್ದಾರೆ. BJPಯವರು ಏನು ಮಾಡಿದ್ರು ಸಮೇತ ನಮ್ಮ ಸರ್ಕಾರ ಸುಭದ್ರವಾಗಿದೆ. ನಮ್ಮ ಮುಖ್ಯಮಂತ್ರಿಯವರು ಚೆನ್ನಾಗಿದ್ದಾರೆ, ನಮ್ಮ PCC ಪ್ರೆಸಿಡೆಂಟ್ DCM ಅವರು ಚೆನ್ನಾಗಿದ್ದಾರೆ, ಎಲ್ಲ ಮಂತ್ರಿಗಳು ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ನಮ್ಮ ಶಾಸಕರು ಗಟ್ಟಿಯಾಗಿ ಕಾಂಗ್ರೆಸ್ಸಲ್ಲಿ ಇದ್ದಾರೆ. ನಾನೇನೋ ಹೇಳ್ಬೇಕಾಗಿಲ್ಲಲ್ಲ. ಡೈಲಿ ನಾನು ಪೇಪರ್ ಓದ್ತಾ ಇದ್ದೀನಿ, ನೀವೇನೋ ಹೇಳ್ತಾ ನೀವೇ ಮಾಡ್ತಾ ಇದ್ದೀರ. ನೋಡಿ, ಅವ್ರ ಪಾರ್ಟಿ ವಿಚಾರ ನಾನು ಮಾತಾಡೋದಿಲ್ಲ, ಅವ್ರ ಪಾರ್ಟಿ ವಿಚಾರ ನೀವು ಮಾತಾಡಿ. ಈಗ ನಾನು ಒಂದು ಹೇಳ್ತೀನಿ, ಆ ಥರ ಅನ್ಫಿಟ್ ಇದ್ದಿದ್ರೆ ಕೇಂದ್ರ ಸರ್ಕಾರದ ಕೆಳಗಡೆ ಏನೆಲ್ಲ ನಡೀತಾ ಇದೆ, ಕೇಂದ್ರ ಸರ್ಕಾರದವರು ಹೊಣೆ ತಗೊಳ್ತಾರ? BJP ಕಾಲದಲ್ಲಿ ಏನೆಲ್ಲ ಆಗಿದೆ, ಅವರೇನೋ ಹೊಣೆ ತಗೊಂಡಿದ್ದಾರೆ? ಕಾನೂನು ಏನಾದರೂ ನಡೆದರೆ ಅದಕ್ಕೆ ಪೊಲೀಸವರು ಇದ್ದಾರೆ, ದಕ್ಷರಿದ್ದಾರೆ, ಕರ್ನಾಟಕ ಪೊಲೀಸರು. ಕೇಳಿ ಅಲ್ಲಿ ಮಾಡ್ತಾರೆ. ನೀವು ಯಾಕೆ ಅದನ್ನೆಲ್ಲ ನೀವು ಇದು ಮಾಡ್ತೀರಾ? ಅವ್ರಿಗೆ ಈಗ ನಮ್ಮ ಪೊಲೀಸರಷ್ಟು ದಕ್ಷ ಪೊಲೀಸರು ಬೇರೆ ಎಲ್ಲಿ ಇಲ್ಲ, ಒಳ್ಳೆ ಚೆನ್ನಾಗಿ ಕೆಲಸ ಮಾಡ್ತಾರೆ, ಹಿಡಿತಾರೆ ಅಂತ ಸ್ವಲ್ಪ ನಂಬಿಕೆ ಇಡಿ ಅವರಿಗೆ. ಅದಕ್ಕೆಲ್ಲ ಹೋಗಿಟ್ಟು ಸರ್ಕಾರ ಆನ್ಸರ್ ಮಾಡ್ಲಿಕ್ಕೆ ಆಗ್ತದಾ? ನೋಡಿ, ನನಗೆ ಗೊತ್ತಿದೆ, ಯಾಕೆಂದ್ರೆ ನನ್ನ ವಿಚಾರದಲ್ಲಿ ಆ ಪೊಲೀಸರು ಗಣಪತಿ ವಿಚಾರ ಆಗಲಿ, DK ರವಿ ವಿಚಾರದಲ್ಲಿ ಏನು ರಿಪೋರ್ಟ್ ಕೊಟ್ಟಿದ್ದಾರೆ, ನಾವು ಆ ಟೈಮಲ್ಲಿ CBI ಕೊಟ್ಟಿದ್ದೀವಿ.
ಲಾಸ್ಟಿಗೆ CBI ಸುಪ್ರೀಂ ಕೋರ್ಟ್ ಹೋಗಿ ಎಲ್ಲ ಬಂದ ಮೇಲೆ ನಮ್ಮ ಪೊಲೀಸರು ಮಾಡೋದೇ ಸರಿ ಅಂತ ಹೇಳಿರ್ಲಿಲ್ವಾ? ಮತ್ತು ನಾನು ಉದಾಹರಣೆ ಸಮೇತ ಹೇಳ್ತಾ ಇದ್ದೀನಿ. ದಕ್ಷ ಪೊಲೀಸ್ ಇದ್ದಾರೆ ನಮ್ಮ ಪೊಲೀಸರು, ದಕ್ಷ ಪೊಲೀಸರು. ನಾವೆಲ್ಲ ಅವ್ರ ಮೇಲೆ ಫುಲ್ ನಂಬಿಕೆ ಇಟ್ಕೊಂಡು ನೋಡಿ, ನಮ್ಮ ಗೃಹ ಮಂತ್ರಿಯವರು ದಕ್ಷರಿದ್ದಾರೆ, ಅವ್ರು ಒಳ್ಳೆ ಅನುಭವಿ ಇದ್ದಾರೆ. ಅವರು ನೀವು ಕೇಳಿದ ಕ್ವಶನ್ಗೆಲ್ಲ ಆನ್ಸರ್ ಮಾಡಿದ್ದಾರೆ. ಅವರು ಬಹುಶಃ ನನ್ನ ಕೈಯಿಂದ ಕೇಳಿಸಿದ್ರು, ಅವರು ಆನ್ಸರ್ ಮಾಡಿದ ರೆಕಾರ್ಡ್ ತೆಗೆದು ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನೋಡಿ, ನಮ್ಮಲ್ಲಿ ಯಾವುದೇ ಹಣ ಕೊರತೆ ಇಲ್ಲ, ಯಾವುದೇ ಪವರ್ ಸ್ಟೇಷನ್. ಅದಕ್ಕೆ ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಶಾಸಕರು ಇರ್ತಾರೆ, MP ಅವರು ಇರ್ತಾರೆ, ಎಲ್ಲರೂ ಇರ್ತಾರೆ. ಅವ್ರು ಯಾವುದು ಹೇಳೋದು ನಮ್ಮ ಆಫೀಸರ್ಗಳು ಅಲ್ಲಿ ಇರ್ತಾರೆ, ಅವ್ರ ಕೈಯಿಂದ ಆನ್ಸರ್ ಮಾಡಿಸ್ತಾರೆ.